ಹೀಗೆ ಕೆಲ ಕಡೆ ಅತಿವೃಷ್ಟಿ ರೀತಿಯಾದಂತಹ ಮಳೆ ಸುರಿತಾ ಇರೋದು ಕಂಡು ಬರ್ತಾ ಇದ್ರೆ ನಮ್ಮ ರಾಜ್ಯದಲ್ಲಿ ಮುಂಗಾರಂತೂ ಕಂಪ್ಲೀಟ್ ಆಗಿ ಕೈ ಕೊಡ್ತಾ ಇದೆ. ಇದರ ನಡುವೆ ನಿನ್ನೆ ನಡೆದಂತಹ ಸಂಪುಟ ಸಭೆಯ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಜಲಾಶಯ ತುಂಬುವವರೆಗೂ ರೈತರು ಬೆಳೆ ಬೆಳಿಬಾರ್ದು ಅಥವಾ ಈ ನೀರಿನ ಮೇಲೆ ಡಿಪೆಂಡೆನ್ಸಿ ಇರುವಂತ ಬೆಳೆಗಳನ್ನ ಬೆಳಿಬಾರ್ದು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವನ್ನು ಇಟ್ಕೊಂಡು ಈಗ ವಿಪಕ್ಷಗಳು ಟೀಕೆ ಮಾಡ್ತಾ ಇವೆ ಸರ್ಕಾರದ ವಿರುದ್ಧವಾಗಿ. ಮತ್ತೊಂದು ಕಡೆ ಸಹಜವಾಗಿ ರಾಜ್ಯಾದ್ಯಂತ ರೈತರು ಮಳೆಗಾಗಿ ಆಕಾಶದ ಕಡೆಗೆ ಮುಖ ಮಾಡಿದ್ದಾರೆ. ಮೋಡಗಳಿವೆ, ಆದ್ರೆ ಮಳೆ ಸುರಿತಾ ಇಲ್ಲ. ಭೂಮಿಗೆ ಬಿದ್ದ ಬೀಜಗಳು ಮೊಳಕೆ ಹೊಡೆದಿಲ್ಲ. ಕೆಲವೆಡೆ ಸಸಿಗಳು ಬೆಳೆದ್ರೂ ಮಳೆಯಿಲ್ಲದೆ ಒಣಗೋಕೆ ಶುರು ಮಾಡಿವೆ. ಕರುನಾಡಿನಾದ್ಯಂತ ಮುಂಗಾರು ಸಂಪೂರ್ಣ ಕೈಕೊಟ್ಟಿದ್ದು ಇಡೀ ರಾಜ್ಯ ಭೀಕರ ಬರಗಾಲ ದವಡೆಗೆ ಸಿಲುಕಿದೆ. 4 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಡ್ಯಾಂನಲ್ಲಿ ಖಾಲಿ, ರೈತರಿಗೆ ಸಂಕಷ್ಟ. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂತಹ ತುಂಗಭದ್ರಾ ಜಲಾಶಯದಲ್ಲಿರ್ತಕ್ಕಂಥದ್ದು. ಸದ್ಯ ನೀವೀಗ ಜಲಾಶಯದಲ್ಲಿ ಕೇವಲ 9 TMC ಮಾತ್ರ ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಸರ್ಕಾರದ ಸೂಚನೆ ಮೇರೆಗೆ ತುಂಗಭದ್ರಾ ನೀರಾವರಿ ವಲಯ ಅಧಿಕಾರಿಗಳು ಈಗ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಗೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗೆ ಏನು ನೀರನ್ನು ಕೊಡ್ತಿದ್ರು ಆ ನೀರನ್ನು ಈಗ ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಅಧಿಕೃತವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಈಗ ತುಂಗಭದ್ರಾ ವಲಯ ನೀರಾವರಿ ಅಧಿಕಾರಿಗಳು ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಬರಿದಾದ ಹಿಡ್ಕಲ್ ಜಲಾಶಯ, ಗೋಚರಿಸಿದ ವಿಠ್ಠಲ ದೇಗುಲ. ಸದ್ಯ ಈಗ ಎಲ್ಲಿ ಪ್ರದೇಶ ಏನಿದೆ, ಆ ವಿಠ್ಠಲ್ ದೇವಸ್ಥಾನ ಏನಿದೆ ಆ ಭಾಗದಲ್ಲೇ ನಾನು ಕೂಡ ಇರುವಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಪ್ರದೇಶ ಏನಿದೆ ಸಂಪೂರ್ಣವಾಗಿ ಈ ಒಂದು ಸಂದರ್ಭದಲ್ಲಿ ಅಂದರೆ ಇವತ್ತಿನ ದಿನಕ್ಕೆ ಹೋಲಿಕೆ ಮಾಡಿದರೆ ಬರೋಬ್ಬರಿ 30 TMC ಅಷ್ಟು ನೀರು ಕಳೆದ ವರ್ಷ ಈ ಒಂದು ಪ್ರದೇಶದಲ್ಲಿ ತುಂಬಿ ತುಳುಕ್ತಾ ಇತ್ತು. ಆದರೆ ಈ ಬಾರಿ 5 TMC ಮಾತ್ರ ನೀರು ಬಾಕಿ ಉಳಿದಿರುವಂಥದ್ದು. ಗದಗದ 7 ತಾಲೂಕಿನಲ್ಲಿ ರೈತರಿಗೆ ಸಂಕಷ್ಟ. ರೊಕ್ಕ ಕೊಟ್ಟು ಸಾಲ ಮಾಡಿ ಬಂಗಾರ ಒತ್ತಿ ಇಟ್ಟು ಬಳಿಸಾಲ ಮಾಡಿ ಎಲ್ಲ ಮಾಡಿ ಪಾಳ್ಯಕ್ಕೆ ನಿಂತು ಗೊಬ್ಬರ ಹಾಕಿ ಬೀಜ ತಂದು ಬೀಜ ಬಿತ್ತಿದ್ರೆ 1.5 ತಿಂಗಳಾತ್ರಿ ಹುಟ್ಟಿತ್ರಿ. ಹೊಳ್ಳಿ 1.5 ತಿಂಗಳ ಒಣಗೋವರೆಗೆ ಇಲ್ಲಿವರೆಗೆ ಮಳೆ ಇಲ್ಲರಿ. ಅದಕ್ಕೋಸ್ಕರ ರೈತರಿಗೆ ಮತ್ತು ಇಲ್ಲಿವರೆಗಾದರೂ ಯಾವ ಅಧಿಕಾರಿಗಳು ಬಂದಿಲ್ಲರಿ. ಅದಕ್ಕೆ ಸರ್ಕಾರದಿಂದ ಸಹಾಯ ಒದಗಿಲ್ರಿ. ಅದಕ್ಕೋಸ್ಕರ ನಮ್ಗೆ ಸರ್ಕಾರದಿಂದ ಏನಾದರೂ ಅನುಕೂಲ ಮಾಡ್ಬೇಕ್ರಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಗಾಲದ ಛಾಯೆ, ಒಣಗಿದ ಬೆಳೆ. ನಾನೀಗ ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಗ್ರಾಮದ ಬಳಿ ಇದ್ದೇನೆ. ತಾವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಈ ಹುಣಸೇಕಟ್ಟೆ ಗ್ರಾಮ ಅಂತಂದ್ರೇ ಹೂವಿನ ಊರು ಅಂತಕ್ಕಂಥ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಗ್ರಾಮ ಇದು. ಆದರೆ ಈ ಗ್ರಾಮದಲ್ಲಿ ಈ ಸಲ ಹೂವಿನ ಊರು ಅಂತಕ್ಕಂಥ ಹೆಸರಿಗೆ ಅಪವಾದ ಎಂಬಂತೆ ಸಂಪೂರ್ಣವಾಗಿ ಹೂವಿನ ಒಂದು ಬೆಳೆ ಬಾಡಿ ಹೋಗಿರ್ತಕ್ಕಂಥದ್ದು. ಯಾಕಂತಂದರೆ ಇಲ್ಲಿನ ರೈತರ ಈ ವರ್ಷ ಏನು ಕನಸನ್ನು ಕಟ್ಕೊಂಡಿದ್ದ ಆ ಕನಸು ಹೂವಿನ ಜೊತೆಗೇ ಕಮರಿ ಹೋಗಿದೆ ಅಂತಲೇ ಹೇಳ್ಬೇಕಾಗ್ತದೆ. ಭೀಕರ ಬರಗಾಲದ ಪರಿಣಾಮ ಏನಂತಂದರೆ ಈ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಹೂವಿನ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯಲ್ಲಿ ಮಳೆಯಿಲ್ಲದೆ ಬರಗಾಲದ ಆತಂಕ. ಕೋಲಾರದ ಒಂದು ರೈತರ ಹೊಲದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ರೈತರು ಉಳುಮೆಯನ್ನ ಮಾಡಿ ಭೂಮಿಯನ್ನ ಹದ ಮಾಡಿ ಬಿತ್ತನೆ ಕಾರ್ಯಕ್ಕೆ ಸಿದ್ಧವನ್ನ ಮಾಡ್ಕೋತಾ ಇದ್ದಾರೆ. ಆದರೆ ಜೂನ್ ತಿಂಗಳು ಮುಗಿದ್ರೂ ಕೂಡ ಇನ್ನೂ ಕೂಡ ಮಳೆ ಬಂದಿಲ್ಲ. ಹಾಗಾಗಿ ಬಿತ್ತನೆ ಕಾರ್ಯ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥದ್ದು. ಇಷ್ಟೊತ್ತಿಗಾಗಲೇ ದ್ವಿದಳ ಧಾನ್ಯಗಳ ಬಿತ್ತನೆ ಕಾರ್ಯ ಜಿಲ್ಲೆಯಲ್ಲಿ ಮುಗಿಬೇಕಾಗಿತ್ತು. ಆದರೆ ಈವರೆಗೂ ಕೂಡ ದ್ವಿದಳ ಧಾನ್ಯಗಳ ಆದಂಥ ಅವರೇ ಇರ್ಬೋದು, ತೊಗರಿ ಮತ್ತೆ ಶೇಂಗಾ ಇದು ಯಾವುದು ಕೂಡ ಬಿತ್ತನೆ ಕಾರ್ಯಗಳು ಆರಂಭ ಆಗಿಲ್ಲ. ಇನ್ನು ನಿನ್ನೆ ಬರಗಾಲದ ಪರಿಸ್ಥಿತಿಯ ಬಗ್ಗೆ ವಿವರಿಸಿದ ಸಿಎಂ ಡಿಕೆಶಿ ರೈತರಿಗೆ ಬೆಳೆ ಬೆಳೆಯದಂತೆ ಮನವಿ ಮಾಡಿದ್ರು. ಸಿಎಂ ಈ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಬೆಳೆ ಬೆಳೆಯದೆ ರೈತರಿಗೆ ನೀವೇನ್ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡ್ಯಾಮ್ಗಳು ಸೀದಾಗೆ ಫಿಲ್ ಆಗೋರು ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ಕೆ ಹೋಗಬೇಡಿ. ಯಾಕೆಂದರೆ ಇಡೀ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಇನ್ನು ಈ ವರ್ಷ ಫುಲ್ಲು ಮಳೆ ಬಂತು ಅಂದರೆ ಖಂಡಿತ ನಿಮ್ಗೆ ಏನು ಬೇಕೋ ನೀರನ್ನು ನಾವು ಒದಗಿಸ್ಕೊಡ್ತೇವೆ. ಇವತ್ತು ಜಲಾಶಯಗಳನ್ನು ನಂಬಿ ನೀವು ಯಾರು ಬಿತ್ತನೆ ಮಾಡಬೇಡಿ ಅಂತಕ್ಕಂಥ ಒಂದು ರೈತರಿಗೆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯ ಅಲ್ಲ ದೇಶದ ಇತಿಹಾಸದಲ್ಲೇ ಇದು ಮೊದಲನೇ ಸಂದೇಶ. ಬಿತ್ತನೆ ಮಾಡದೆ ಹೋದರು ಅಂತ ಇಟ್ಕೊಳ್ಳಿ. ಆಗ ರೈತರ ಬದುಕಿಗೆ ಏನು ಕೊಡ್ತೀರಿ? ಅದೇ ಹೇಳಿದಿರಾ, ಘೋಷಣೆ ಮಾಡಿದ್ದೀರಾ. ಹೀಗೆ ರಾಜ್ಯದಲ್ಲಿ ಜಲಕ್ಷಾಮ ತಾಂಡವ ಮಾಡ್ತಾ ಇದ್ರೆ ಅತ್ತ ರಾಜಕೀಯ ಕೆಸರೆರೆ ಚಾಟ ಶುರುವಾಗಿದೆ.
ಬ್ಯೂರೋ ರಿಪೋರ್ಟ್ ಟಿವಿ9.